ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 31. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 152ನೆಯ ಪುಟ. ಶೀರ್ಷಿಕೆ: ಪವಿತ್ರವಾದ ಕರ್ತನ ರಾತ್ರಿ ಭೋಜನದಲ್ಲಿ ನಾವು ಕ್ರಿಸ್ತನನ್ನು ಅನುಸರಿಸುತ್ತೇವೆ. ಈ ದಿನದ ಸತ್ಯವೇದದ ವಾಕ್ಯ: ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಆ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗಿರುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. 1 ಕೊರಿಂಥದವರಿಗೆ 11ನೆಯ ಅಧ್ಯಾಯ 25ನೆಯ ವಚನ. 2 ಆರ್ಥಿಕತೆಗಳು ಮತ್ತು ಅವುಗಳ 2 ದೊಡ್ಡ ಹಬ್ಬಗಳ ನಡುವಿನ ಬದಲಾವಣೆಯ ಹಂತದಲ್ಲಿ ಕ್ರಿಸ್ತನು ಇದ್ದನು. ತನ್ನ ಶಿಷ್ಯರೊಂದಿಗೆ ಪಸ್ಕದ ಊಟವನ್ನು ಮಾಡುವಾಗ ಅದರ ಬದಲಾಗಿ ಕ್ರಿಸ್ತನು ತನ್ನ ತ್ಯಾಗದ ಸ್ಮರಣಾರ್ಥವಾಗಿ ಮಾಡಬೇಕಾದ ಕಾರ್ಯವನ್ನು ಸ್ಥಾಪಿಸಿದನು. ಯಹೂದ್ಯರ ರಾಷ್ಟ್ರೀಯ ಹಬ್ಬವು ಶಾಶ್ವತವಾಗಿ ಕಣ್ಮರೆಯಾಗಬೇಕಿತ್ತು. ಕ್ರಿಸ್ತನು ಆರಂಭಿಸಿದ್ದ ಸೇವೆಯ ಕಾರ್ಯವನ್ನು ಅವನ ಹಿಂಬಾಲಕರು ಎಲ್ಲ ದೇಶಗಳಲ್ಲಿಯೂ ಎಲ್ಲ ಯುಗದ ಕಾಲಗಳಲ್ಲಿಯೂ ಆಚರಿಸಬೇಕಿತ್ತು. ಅವನು 2ನೆಯ ಬಾರಿ ಬಲದಿಂದಲೂ ವೈಭವದಿಂದಲೂ ಬರುವವರೆಗೂ ಈ ಪವಿತ್ರವಾದ ಕಾರ್ಯವನ್ನು ಆಚರಿಸಬೇಕು. ತನ್ನ ಸ್ವಂತ ನೇಮಕವಾದ ಈ ಸಂದರ್ಭದಲ್ಲಿ ತಾನೇ ಕ್ರಿಸ್ತನು ತನ್ನ ಜನರನ್ನು ಸಂಧಿಸಿ ತನ್ನ ಪ್ರಸನ್ನತೆಯಿಂದ ಅವರನ್ನು ಚೈತನ್ಯಗೊಳಿಸುತ್ತಿದ್ದನು. ಆತನ ಮೇಲೆ ನಂಬಿಕೆಯನ್ನು ದೃಢವಾಗಿರಿಸಿ ಆತನ ಬಳಿಗೆ ಬರುವ ಎಲ್ಲರೂ ಅಧಿಕವಾಗಿ ಆಶೀರ್ವಾದವನ್ನು ಹೊಂದುವರು. ದೈವಿಕ ಅನುಗ್ರಹದ ಈ ಕಾರ್ಯಗಳನ್ನು ನಿರ್ಲಕ್ಷಿಸುವ ಎಲ್ಲರೂ ನಷ್ಟವನ್ನು ಅನುಭವಿಸುತ್ತಾರೆ. ಅವರ ಬಗ್ಗೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು ವಾಕ್ಯವು ಹೇಳಿದಂತೆ ಹೇಳಬಹುದು. ಆದರೆ ಕರ್ತನ ರಾತ್ರಿ ಭೋಜನದ ಕಾರ್ಯವು ದುಃಖ ಪಡುವ ಸಮಯವಲ್ಲ. ಅದರ ಉದ್ದೇಶ ದುಃಖದಿಂದ ಇರುವುದಲ್ಲ. ಅವರು ತಮ್ಮ ಮತ್ತು ತಮ್ಮ ಸಹೋದರರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ನೆನಪಿಸಿಕೊಳ್ಳುವುದಲ್ಲ. ಕ್ರಿಸ್ತನನ್ನು ಸಂಧಿಸುವ ಮುನ್ನ ಪೂರ್ವ ಸಿದ್ಧತಾ ಕಾರ್ಯವಾಗಿ ಇದೆಲ್ಲವನ್ನೂ ಸ್ವೀಕರಿಸಲಾಗಿದೆ. ಅವರು ಶಿಲುಬೆಯ ನೆರಳಿನಲ್ಲಿ ನಿಲ್ಲುವುದಲ್ಲ, ಆದರೆ ಶಿಲುಬೆಯ ರಕ್ಷಣೆಯ ಬೆಳಕಿನಲ್ಲಿ ನಿಲ್ಲಬೇಕು. ನೀತಿ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳಿಗೆ ಅವರು ತಮ್ಮ ಆತ್ಮಗಳನ್ನು ತೆರೆಯಬೇಕು. ಕ್ರಿಸ್ತನ ಅತಿ ಅಮೂಲ್ಯವಾದ ರಕ್ತದಿಂದ ಹೃದಯಗಳನ್ನು ಶುದ್ಧೀಕರಿಸಿಕೊಂಡು ಅವನ ಪ್ರಸನ್ನತೆಯ ಪರಿಪೂರ್ಣ ಜ್ಞಾನದಲ್ಲಿ ಆತನನ್ನು ಅವರು ಕಾಣದಿದ್ದರೂ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಎಂಬ ಆತನ ಧ್ವನಿಯನ್ನು ಆಲಿಸಬೇಕು. ಕರ್ತನ ರಾತ್ರಿ ಭೋಜನ ಕ್ರಿಸ್ತನ 2ನೆಯ ಬರುವಿಕೆಯನ್ನು ಸೂಚಿಸುತ್ತದೆ. ಈ ಭರವಸೆಯು ಶಿಷ್ಯರ ಮನಸ್ಸಿನಲ್ಲಿ ದೃಢವಾಗಿ ಬೇರೂರುವಂತೆ ಇದನ್ನು ರೂಪುಗೊಳಿಸಲಾಗಿದೆ. ಅವರ ಕಷ್ಟ ಸಂಕಟದ ಕಾಲದಲ್ಲಿ ಕ್ರಿಸ್ತನ 2ನೆಯ ಬರೋಣದ ನಿರೀಕ್ಷೆಯನ್ನು ಅವರು ಇಟ್ಟುಕೊಂಡು ಅವರು ಸಾಂತ್ವನವನ್ನು ಹೊಂದುತ್ತಾರೆ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ ಎಂಬ ವಾಕ್ಯದ ಚಿಂತನೆಯು ಅವರಲ್ಲಿ ವಿವರಿಸಲಾಗದಂತಹ ಅಮೂಲ್ಯತೆಯನ್ನು ಹೊಂದಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.